ಸಚಿವರ ಮೇಲೆ ಕೇಸ್ ಇದ್ರೆ ಎಲ್ಲರೂ ರಾಜೀನಾಮೆ ಕೊಡಬೇಕಾ? ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಸತೀಶ್ ಜಾರಕಿಹೊಳಿ ತಿರುಗೇಟ್ ಕೊಟ್ಟಿದ್ದಾರೆ. ಸಚಿವರ ಮೇಲೆ ಕೇಸ್ ಇದ್ರೆ ಎಲ್ಲರೂ ರಾಜೀನಾಮೆ ಕೊಡಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಸತೀಶ್ ಜಾರಕಿಹೊಳಿ ತಿರುಗೇಟು ನೀಡಿದ್ದಾರೆ. ರಾಜೀನಾಮೆ ನೀಡಬೇಕು ಎಂದ್ರೆ ಯಾರು ಸಚಿವರಾಗಲ್ಲ. ಕೇಂದ್ರ ಮತ್ತು ವಿವಿಧ ರಾಜ್ಯಗಳ ಸಚಿವರ ಮೇಲೂ ಕೂಡ ಪ್ರಕರಣಗಳಿವೆ. ನಾಗೇಂದ್ರ ಕೇಸ್ನಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ನೀಡಿದೆ. ಕ್ಲೀನ್ ಚಿಟ್ ಬಳಿಕ ನಾಗೇಂದ್ರ ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಅಂತ ಹೇಳಿರುವಂತದ್ದು. ಕಾನೂನು ಬದ್ಧವಾಗಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ರಿಯಾಕ್ಟ್ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ. ಈಗ ಕೇಂದ್ರ ಸರ್ಕಾರದಾಗ ಅರ್ಧ ಮಂತ್ರಿಗಳ ಮೇಲೆ ಕೇಸ್ತಾವ. ಈಗ ಪ್ರಧಾನ ಅವ್ರದ್ದು ನೈತಿಕತೆ, ಅದು ಮಾರಲ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ 26 ಲಕ್ಷ ಜನರ ಭವಿಷ್ಯದ ಬಗ್ಗೆ ಇರ್ತದ. ಮತ್ತು ರಾಜೀನಾಮೆ ಕೇಳಿದ್ರು, ಕೊಡಿಸ್ತಾರೆ ಯಾರು? ಅವ್ರ ಪಕ್ಷ ನಿರ್ಧಾರ. ಅದು ಡಿಮಾಂಡ್ ಮಾಡಿದಾರು, ಓಕೆ. ಜಂಜಿ ಅವರು ಅದ್ರ ಡಿಸಿಷನ್ ತಗೊಂಡು ಅವ್ರ ಪಕ್ಷ. ಇಲ್ಲಿ ಪಕ್ಷ ಏನ್ ಹೇಳ್ತಿದೆ ಅಂದ್ರೆ, ಈಗಾಗಲೇ ಇದು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ ನಮಗೆ, ಅದಕ್ಕಂತ ತೆಗಿಲಿಕ್ಕಂತ ಬರೋದಂತ ಹೇಳಿದಾರೆ ಅಷ್ಟೇ. ಅದನ್ನೇ ಲೋಕಾಯುಕ್ತವ್ರು ಕ್ಲೀನ್ ಚೀಟ್ ಕೊಟ್ಟಿದ್ರು. ಅದನ್ನ ಹೇಳೋ ಕೇಸ್ಗೇನ ಕ್ಲೀನ್ ಚೀಟ್ ಕೊಟ್ಟಿದಾರ. ಹಿಂಗಾಗಿ ಈಗ ಅದು ಪ್ರಶ್ನೆ ಬರೋಲ್ಲ ಅಂತ ನಮ್ಮವ್ರ ವಾದ, ನಮ್ಮ ಪಕ್ಷ ಸರ್ಕಾರದ ವಾದ. ಈಗ ಕೇಂದ್ರ ಸರ್ಕಾರದಾಗ ಅರ್ಧ ಮಂತ್ರಿಗಳ ಮೇಲೆ ಕೇಸ್ತಾವ. ಈಗ ಪ್ರಧಾನ ಅವ್ರದ್ದು ನೈತಿಕತೆ, ಅದು ಮಾರಲ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ 26 ಲಕ್ಷ ಜನರ ಭವಿಷ್ಯದ ಬಗ್ಗೆ ಇರ್ತದ. ಮತ್ತು ರಾಜೀನಾಮೆ ಕೇಳಿದ್ರು, ಕೊಡಿಸ್ತಾರೆ ಯಾರು? ಅವ್ರ ಪಕ್ಷ ನಿರ್ಧಾರ. ಅದು ಡಿಮಾಂಡ್ ಮಾಡಿದಾರು.